ಫ್ರೆಂಡ್ಸ್, ನೀವೇನಾದ್ರೂ ಗೂಗಲ್ ಪೇ, ಫೋನ್ ಪೇ, ಭೀಮ್ ಆ್ಯಪ್, ಪೇಟಿಎಂ, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಪ್ಲಿಕೇಶನ್ಗಳಂತಹ UPI ಪೇಮೆಂಟ್ ಅಪ್ಲಿಕೇಶನ್ಗಳನ್ನ ಬಳಸ್ತಾ ಇದ್ರೆ RBI ಇಂದ ಒಂದು ಹೊಸ ರೂಲ್ ಬಂದಿದೆ. ನೀವೇನಾದ್ರೂ ಈ ಒಂದು ಅಪ್ಲಿಕೇಶನ್ಗಳನ್ನ ಬಳಸ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಗೆ. ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾನೇ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಫ್ರೆಂಡ್ಸ್, ಆ ಒಂದು ಹೊಸ ರೂಲ್ ಏನಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ಏನಿದು ಹೊಸ ರೂಲ್ ಅಂದ್ರೆ RBI ಇಂದ ಬಂದಿರತಕ್ಕಂತ ಹೊಸ ರೂಲ್ ಏನಂದ್ರೆ, ನಾವು ಗೂಗಲ್ ಪೇ ಇಂದ, ಫೋನ್ ಪೇ ಇಂದ, ಪೇಟಿಎಂ ಇಂದ, ಭೀಮ್ ಆ್ಯಪ್ ಇಂದ ಯಾರಿಗಾದ್ರೂ ನಾವು 10,000 ರೂಪಾಯಿನ ಕಳಿಸಿದ್ರೆ ತಕ್ಷಣ ನಿಮ್ಮ ಅಮೌಂಟ್ ಆ ಕಡೆ ಅಂದ್ರೆ ನೀವು ಯಾರಿಗೆ ಕಳಿಸ್ತಾರಲ್ಲ ಆ ಒಂದು ಹಣ ಜಮಾ ಆಗಲ್ಲ. ಅದು 1 ತಾಸಿನವರೆಗೆ ಹೋಲ್ಡ್ ಆಗಿರುತ್ತೆ. ಅದು ಅಮೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ಕಟ್ ಆಗಿರುತ್ತೆ. ಯಾರಿಗೆ ಅಮೌಂಟ್ ಅನ್ನ ಕಳಿಸಿರ್ತಾರಲ್ಲ ಅವರಿಗೆ ಹಣ ಜಮಾವಣೆ ಆಗಲ್ಲ. ಅದು 1 ಗಂಟೆವರೆಗೆ ಹೋಲ್ಡ್ ಆಗಿರುತ್ತೆ. ಇದು RBI ನ ಹೊಸ ಅಪ್ಡೇಟ್, ಹೊಸ ರೂಲ್. ಅದು ಇದೇ ತಿಂಗಳಿಂದ ಜಾರಿಗೆ ಬಂದಿದೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ RBI ನವರಂದ್ರೆ, ಸೈಬರ್ ಫ್ರಾಡ್ ಗಳನ್ನ ತಡೆ ಹಿಡಿಯಲು ಈ ಒಂದು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದ್ದಾರೆ. ಈ ಒಂದು 10,000 ರೂಪಾಯಿನ ನಾವು ಕಳಿಸಿದ್ರೆ ಅಕೌಂಟ್ 1 ಗಂಟೆ ಲಾಕ್ ಮಾಡೋದ್ರಿಂದ ಸೈಬರ್ ಕ್ರೈಮ್ ಗಳನ್ನ ಹೇಗೆ ತಡೆಯಬಹುದು ಅಂದ್ರೆ, ಫ್ರೆಂಡ್ಸ್, ನೀವು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಭೀಮ್ ಆ್ಯಪ್ ಗಳಿಂದ ನೀವು ಯಾರಿಗಾದ್ರೂ 10,000 ರೂಪಾಯಿನ ಕಳಿಸ್ತಾರಲ್ಲ ಆ ಒಂದು 10,000 ರೂಪಾಯಿ ಯಾರಿಗ್ಯಾರಿಗೆ ತಕ್ಷಣ ಪೇ ಆಗುತ್ತೆ, ಯಾರಿಗೆ ತಕ್ಷಣ ಪೇ ಆಗಲ್ಲ ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೀವು ನಿಮ್ಮ UPI ಅಪ್ಲಿಕೇಶನ್ ಇಂದ ನಿಮ್ಗೆ ಪರಿಚಯ ಇರಲಾರ್ದಂತಹ ವ್ಯಕ್ತಿಗಳಿಗೆ ನೀವು ಏನಾದ್ರೂ 10,000 ರೂಪಾಯಿನ ಸೆಂಡ್ ಮಾಡಿದ್ರೆ, 10,000 ರೂಪಾಯಿ ಮೇಲೆ ಎಷ್ಟಾಗ್ಲಿ 10,000 ರೂಪಾಯಿನ ಸೆಂಡ್ ಮಾಡಿದ್ರೆ ಆ ಒಂದು ಹಣ ತಕ್ಷಣ ಅವರ ಅಕೌಂಟ್ಗೆ ಕ್ರೆಡಿಟ್ ಆಗಲ್ಲ. ಅದು ಬ್ಯಾಂಕ್ ಸರ್ವರ್ ನಲ್ಲಿ 1 ಗಂಟೆವರೆಗೆ ಹೋಲ್ಡ್ ಆಗಿರುತ್ತೆ. ಮತ್ತೆ ಯಾರಿಗೆ ತಕ್ಷಣ ಕ್ರೆಡಿಟ್ ಆಗುತ್ತೆ ಅಂದ್ರೆ, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಸೇವ್ ಇರುತ್ತಲ್ಲ UPI ಪೇಮೆಂಟ್ ನಂಬರ್ಗಳು, ಅವರಿಗೆ ನೀವು ಅಮೌಂಟ್ ಅನ್ನ ಸೆಂಡ್ ಮಾಡಿದ್ರೆ 10,000 ರೂಪಾಯಿ ಆಗಿರ್ಬೋದು, 10,000 ರೂಪಾಯಿ ಮೇಲ್ಪಟ್ಟು ಸೆಂಡ್ ಮಾಡಿದ್ರೆ ಕೂಡ ಅವರಿಗೆ ಇಮಿಡಿಯೇಟ್ ಆಗಿ ಜಮಾವಣೆ ಆಗತ್ತೆ. ನೀವು ನಿಮಗೆ ಪರಿಚಯ ಇರಲಾರ್ದಂತಹ ವ್ಯಕ್ತಿಗಳಿಗೆ ನಿಮ್ಮ UPI ಪೇಮೆಂಟ್ ಅಪ್ಲಿಕೇಶನ್ ಗಳಿಂದ ಅನ್ನೋನ್ ನಂಬರ್ ಗಳಿಗೆ ಪೇಮೆಂಟ್ ಮಾಡ್ತಾ ಇದ್ರೆ, ಅನ್ನೋನ್ ನಂಬರ್ ಗಳಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಸೇವ್ ಇರಲ್ಲ, ಆ ಒಂದು ಹೊಸ ನಂಬರ್ ಆಗಿರುತ್ತೆ. ಆ ಒಂದು ನಂಬರ್ಗೆ ನೀವು ಫಸ್ಟ್ ಟೈಮ್ ಏನಾದ್ರೂ ಪೇಮೆಂಟ್ ಮಾಡ್ತಾ ಇದ್ರೆ ಅಂತಹ ನಂಬರ್ ಗಳಿಗೆ 1 ಗಂಟೆವರೆಗೆ ಅಮೌಂಟ್ ಹೋಲ್ಡ್ ಆಗಿರುತ್ತೆ. ಆ ಒಂದು ಹಣ ತಕ್ಷಣ ಕ್ರೆಡಿಟ್ ಆಗಲ್ಲ. ಇದರಿಂದ ನಾವು ಸೈಬರ್ ಕ್ರೈಮ್ ಗಳನ್ನ ತಡೆಯಬಹುದು. ಯಾವ ತರ ಅಂದ್ರೆ, ಈಗ ನಿಮ್ಗೆ ಸೈಬರ್ ವಂಚಕರಿಂದ ಒಂದು ಕಾಲ್ ಬಂದಿರುತ್ತೆ, ಅದು ಬ್ಯಾಂಕ್ ಹೆಸರು ಮೇಲೆ ಬಂದಿರುತ್ತೆ ಅಂತ ಇಟ್ಕೊಳ್ಳೋಣ. ನಾವು ಬ್ಯಾಂಕಿನ ಕಡೆಯಿಂದ ಫೋನ್ ಮಾಡ್ತಾ ಇದ್ದೀವಿ, ನಿಮ್ಮ ATM ಕಾರ್ಡ್ ನ ಡೇಟ್ ಎಕ್ಸ್ಪೈರ್ ಆಗಿದೆ, ಅದನ್ನ ನಾವು ರಿನ್ಯೂವಲ್ ಮಾಡ್ಕೊಡ್ತೀವಿ, ನಿಮಗೆ ಒಂದು OTP ಬರುತ್ತೆ, ಆ ಒಂದು OTP ನ ಹೇಳಿ ಅಂತ ಹೇಳಿ ನಿಮ್ಮನ್ನ ಕನ್ವಿನ್ಸ್ ಮಾಡಿ ನಿಮ್ಮ ಕಡೆಯಿಂದ OTP ನ ತೆಗೆದುಕೊಳ್ತಾರೆ. ಆ ಒಂದು OTP ಯಾವುದಾಗಿರುತ್ತೆ, ಅದು ಮನಿ ಡಿಡಕ್ಷನ್ OTP ಆಗಿರುತ್ತೆ. ನೀವು OTP ನ ಹೇಳಿರ್ತೀರಿ, ನಿಮ್ಮ ಅಕೌಂಟ್ ಇಂದ ಅಮೌಂಟ್ ಕಟ್ ಆಗಿರುತ್ತೆ. ಅದು ನಿಮಗ್ ಗೊತ್ತಿರಲ್ಲ, ಅದು ಸೈಬರ್ ವಂಚಕರು ಕಾಲ್ ಮಾಡಿದಾರಂತ ನಿಮಗ್ ಗೊತ್ತಾಗಲ್ಲ, ನೀವು ಮೋಸ ಹೋಗಿರ್ತೀರ ಅಂತ ಇಟ್ಟುಕೊಳ್ಳೋಣ. ಇವಾಗ ನಿಮ್ಮ ಅಕೌಂಟ್ ಇಂದ ಮನಿ ಕಟ್ ಆಗಿ ಅವರ ಅಕೌಂಟ್ಗೆ ಹೋಗುತ್ತೆ, ಅಂದ್ರೆ ಅವರ ಅಕೌಂಟ್ಗೆ ಹೋಗಲ್ಲ, ಅದು ಬ್ಯಾಂಕ್ ಸರ್ವರ್ ನಲ್ಲಿ 1 ಗಂಟೆವರೆಗೆ ಹೋಲ್ಡ್ ಆಗಿರುತ್ತೆ. ನಂತರ ಕಾಲ್ ಡಿಸ್ಕನೆಕ್ಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಮೋಸ ಹೋಗಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ, ಆ ಒಂದು ಹಣ ಸೇಫ್ ಆಗಿರುತ್ತೆ. ನಿಮ್ಮ ಹಣ ಎಲ್ಲಿಗೆ ಹೋಗಿರಲ್ಲ, 1 ಗಂಟೆವರೆಗೆ ಸೇಫ್ ಆಗಿರುತ್ತೆ, ಅದು ಬ್ಯಾಂಕ್ ಸರ್ವರ್ ನಲ್ಲಿ ಹೋಲ್ಡ್ ಆಗಿರುತ್ತೆ. ಅವಾಗ ನೀವೇನ್ ಮಾಡಬಹುದಂದ್ರೆ, ನೀವು ನಿಮ್ಮ UPI ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿ ಕ್ಯಾನ್ಸಲ್ ಅಂತ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ ಒಂದು ಹಣ ಏನ್ ಮಾಡಿರ್ತಂದ್ರೆ ಆ ಕಡೆ ಹೋಗ್ಲ ಈ ಕಡೆ ಹೋಗ್ಲ ಅಂತ 1 ಗಂಟೆವರೆಗೆ ಅಲ್ಲಿ ಹೋಲ್ಡ್ ಆಗಿರುತ್ತಲ್ಲ, ನೀವಲ್ಲಿ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ರಿಟರ್ನ್ ಆ ಒಂದು ಅಮೌಂಟ್ ನಿಮ್ಮ ಅಕೌಂಟ್ಗೆ ಬಂದು ಜಮಾವಣೆ ಆಗುತ್ತೆ. ಇದರ ಉದ್ದೇಶ ಆಗಿರುತ್ತೆ RBI ತಂದಿದ್ದಲ್ಲ ಹೊಸ ರೂಲ್, ಆ ಒಂದು ಉದ್ದೇಶ ಇದೇ ಆಗಿರುತ್ತೆ. ನಾವು 10,000 ರೂಪಾಯಿ ಒಳಗಡೆ ಕಳಿಸಿದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ, ಅದು ಇಮಿಡಿಯೇಟ್ಲಿ ಆಗಿ ಪೇ ಆಗುತ್ತೆ. 10,000 ರೂಪಾಯಿ ಮೇಲ್ಪಟ್ಟು ಕಳಿಸಿದ್ರೆ ಅದು 1 ಗಂಟೆವರೆಗೆ ಹೋಲ್ಡ್ ಆಗಿರುತ್ತೆ. ಮತ್ತೆ ನೀವು ಕೇಳ್ಬೋದು, ನಾವೀಗ ಯಾವ್ದಾದ್ರು ಒಂದು ಹೋಟೆಲ್ ಅಲ್ಲಿ ಊಟ ಮಾಡಿರ್ತೀವಿ, ಅಲ್ಲಿ ನಾವು ಸಣ್ಣ ಸಣ್ಣ ಪೇಮೆಂಟ್ ಗಳನ್ನ ಮಾಡಿರ್ತೀವಿ, ಅವರು ನಮಗೆ ಅನ್ನನ್ ಪರಿಚಯಸ್ಥರು ಆಗಿರ್ತಾರೆ, ಅದು ಕೂಡ ತಕ್ಷಣ ಜಮಾವಣೆ ಆಗಲ್ವಾ ಅಂತ ಕೇಳ್ಬೋದು. ಅಂತಹ ಅಮೌಂಟ್ ಎಲ್ಲ ತಕ್ಷಣ ಜಮಾವಣೆ ಆಗುತ್ತೆ. ಅದು ಯಾಕಂದ್ರೆ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಒಳಗಡೆ ಇರುತ್ತಲ್ಲ, ಅಂತಹ ಅಮೌಂಟ್ ಇಮಿಡಿಯೇಟ್ಲಿ ಆಗಿ ಜಮಾ ಆಗುತ್ತೆ. ಇಂತಹ ಪೇಮೆಂಟ್ ಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ. ನೀವೇನಾದ್ರೂ 10,000 ರೂಪಾಯಿಂದ 10,000 ರೂಪಾಯಿ ಮೇಲ್ಪಟ್ಟು ಏನಾದ್ರೂ ಅಮೌಂಟ್ ಅನ್ನ ಸೆಂಡ್ ಮಾಡ್ತಾ ಇದ್ರೆ ಮಾತ್ರ ಅದು ಅನ್ನನ್ ಪರ್ಸನ್ಗೆ, ಇದಕ್ಕಿಂತ ಮೊದಲು ಹೇಳಿದ್ನಲ್ಲ, ಅನ್ನನ್ ಪರ್ಸನ್ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಸೇವ್ ಇರದಂತಹ
ನಂಬರ್ಗಳಿರುತ್ತಲ್ಲ ಯು ಪಿ ಐ ನಂಬರ್ಗಳು, ಅಂತಹ ನಂಬರ್ಗಳಿಗೆ ಮಾತ್ರ ಈ ಒಂದು ರೂಲ್ ಅನ್ವಯ ಆಗುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಸೇವ್ ಇರ್ತಕ್ಕಂಥ ನಂಬರ್ಗಳಂದ್ರೆ ನೀವು ಅವಾಗ ಪೇಮೆಂಟ್ ಮಾಡಿರ್ತೀರಿ, ಒಂದು 5 ಸಾರಿ 10 ಸಾರಿ 20 ಸಾರಿ ಪೇಮೆಂಟ್ ಅನ್ನ ಮಾಡಿರ್ತಾರಲ್ಲ, ಸೇವ್ ಇರ್ತಕ್ಕಂಥ ನಂಬರ್ ಇರುತ್ತಲ್ಲ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಯು ಪಿ ಐ ನಂಬರ್ಗಳು ಏನಾದ್ರೂ ಸೇವ್ ಇರುತ್ತಲ್ಲ, ನಿಮಗೆ ಗೊತ್ತಿರತಕ್ಕಂಥ ಯು ಪಿ ಐ ನಂಬರ್ಗಳು, ಅಂತಹ ಯು ಪಿ ಐ ನಂಬರ್ಗಳಿಗೆ ಈ ಒಂದು ರೂಲ್ ಅನ್ವಯ ಆಗಲ್ಲ. ನಾನ್ ಯು ಪಿ ಐ ನಂಬರ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.